ಇವತ್ತು ಏನು ಹಿಂದೂ ಧರ್ಮದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಿರಂತರವಾಗಿ ದಾಳಿ ನಡೀತಾ ಬರ್ತಾ ಇದೆ. ಅದು ಶತಮಾನಗಳಿಂದ ಒಂದೊಂದು ಸ್ವರೂಪದಲ್ಲಿ ಪಡಿತಾ ಬರ್ತಾ ಇದೆ. ಪರಮ ಪೂಜ್ಯರು ತಿಳಿಸಿದಂತೆ ಮೊಘಲರು ಬಂದ್ರು, ನಂತರ ಡಚ್ಚರು ಬಂದ್ರು, ಬ್ರಿಟಿಷರು ಬಂದ್ರು, ಎಲ್ಲರೂ ಆದ್ಮೇಲೆ ಈಗ ನಮ್ಮ ಒಳಗೆ ಇರುವಂತವರಲ್ಲಿ ಧಾರ್ಮಿಕವಾಗಿ ನಮ್ಮಲ್ಲಿ ವಿಷ ಬೀಜದ ಬಿತ್ತನೆಯನ್ನ ಮಾಡುವಂತ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಮಾಡ್ಬೇಕಾಗಿರೋದು ಇಷ್ಟೇ. ಧರ್ಮಸ್ಥಳ ಅಂತಂದ್ರೆ ಧರ್ಮದ ಸ್ಥಳ, ಹೆಸರೇ ಹೇಳದಂತೆ ಅದು ಧರ್ಮಸ್ಥಳ. ಅದಕ್ಕೆ ಯಾರು ಅಲ್ಲಿ ಧರ್ಮದ ಸತ್ಯತೆ ಎಷ್ಟಿದೆ ಅಂತ ಹೇಳಿ ನಾವು ನೀವೆಲ್ಲ ಏನು ಹೇಳಿ ತಿಳಿಸಿ ಹೋಗ್ಬೇಕಾಗಿರುವಂತ ಸ್ಥಳ ಅದಲ್ಲ. ಆದ್ರೆ ತಾವು ಮಾಧ್ಯಮದಲ್ಲಿ ನೋಡ್ತಾ ಬರ್ತಿರ್ಬೋದು, ಪ್ರಾಯಶಃ ಕೆಲವು ವರ್ಷಗಳ ಹಿಂದೆ 1-2 ಜನಗಳ ಮೇಲೆ ಪ್ರಕರಣಗಳನ್ನ ಎತ್ಕೊಂಡು ಇವಾಗ ಸಾರ್ವತ್ರಿಕವಾಗಿ ಯಾವ ಗುಡ್ಡ ತೋರಿಸಿ, ಯಾವ ಖಾಲಿ ಜಾಗ ತೋರಿಸಿ ಅಲ್ಲೆಲ್ಲವೂ ಇಲ್ಲಿ ಅಪಹರಣ ಆಗಿರುವಂತ ವ್ಯಕ್ತಿಗಳ ಹೆಣಗಳು ಇಲ್ಲಿದ್ದಾವೆ ಅನ್ನೋಂತ ಒಂದು ಭಾವನೆಯನ್ನ ನಿಮ್ಗೆಲ್ಲ ಮೂಡಿಸಿ ಈಗ ನಮ್ಮ ಮಧ್ಯೆ ಹಲವಾರು ಮಾಧ್ಯಮಗಳೇನಿದಾವೆ ಅವೆಲ್ಲ ಪಾಪ ಮಾಧ್ಯಮದವ್ರು ಅದು ಇದ್ರಲ್ಲಿ ತಪ್ಪಿಲ್ಲ. ಆದ್ರೆ ಪ್ರತಿನಿತ್ಯ ಅವರಿಗೆ ಒಂದು ವಿಷಯವನ್ನ ಕೊಡುವಂಥದ್ದು, ಕುತೂಹಲವನ್ನು ಮೂಡಿಸುವಂಥದ್ದು. ಬೆಳಗ್ಗೆ ನೀವು ಯಾವ ನ್ಯೂಸ್ ಚಾನಲ್ ಓಪನ್ ಮಾಡಿ, ಇವತ್ತು 11ನೇ ಪಾಯಿಂಟಲ್ಲಿ ಏನ್ ಸಿಗುತ್ತೆ, 13ನೇ ಪಾಯಿಂಟಲ್ಲಿ ಏನ್ ಸಿಗುತ್ತೆ, 15ನೇ ಪಾಯಿಂಟಲ್ಲಿ ಏನ್ ಸಿಗುತ್ತೆ, ನಾವೇನು ಇಲ್ಲೇನೋ ನಿಧಿನ ಹುಡುಕ್ತಾ ಇದೀವ. ಹಾಗಾಗಿ ಇದಕ್ಕಾಗಲೇ ಕರ್ನಾಟಕ ಸರ್ಕಾರ ಒಂದು SIT ಅನ್ನ ರಚನೆ ಮಾಡಿದೆ. ಪಾರದರ್ಶಕವಾಗಿ ತನಿಖೆಯನ್ನ ಮಾಡೋಕೆ ಎಲ್ಲರೂ ಸಹಕರಿಸ್ತಾ ಇದೀವಿ, ಭಕ್ತರು ಸಹಕರಿಸ್ತಾ ಇದೀವಿ. ಅದೇ ರೀತಿಯಲ್ಲಿ ಧರ್ಮಸ್ಥಳದ ಪದಾಧಿಕಾರಿಗಳು ಇರ್ಬೋದು ಅಥವಾ ಇದ್ರ ಮೇಲೆ ಯಾರ್ಯಾರು ಆರೋಪ ಮಾಡಕ್ ಹೊರಟಿದ್ದಾರೆ ಅವರೆಲ್ಲರೂ ಸಹ ಕಾನೂನಾತ್ಮಕವಾಗಿ ಯಾವ ರೀತಿ ಸಹಕರಿಸಬೇಕು ಸಹಕರಿಸ್ತಾ ಇದ್ದಾರೆ. ಆದ್ರೆ ಇದು ಧರ್ಮ ಇಲ್ಲಿ ಬರೀ ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ಮಂಜುನಾಥನ ಗುಡಿಗೆ ಅಥವಾ ಸ್ಥಳಕ್ಕೆ ಸೀಮಿತವಾಗಿರುವಂತ ಭಾವನೆ ಅಲ್ಲ. ಪ್ರಾಯಶಃ ಅಖಂಡ ಹಿಂದೂಗಳ ಒಂದು ಒಗ್ಗಟ್ಟನ್ನು ಹೊಡೆಯುವಂತ ಹೊರಟಿರುವಂತ ಒಂದು ಷಡ್ಯಂತ್ರ ಆಗಿದೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನ ನಾವು ನಿರಂತರವಾಗಿ ಇದೊಂದು ಪ್ರಕರಣಕ್ಕೆ ಸೀಮಿತಗೊಳಿಸ್ತಲೇ ಈ ದೇಶದ ಅಖಂಡತೆಯನ್ನ ಧರ್ಮದಿಂದ ಮಾತ್ರ ನಾವು ಪಡೆದಕ್ಕೆ ಸಾಧ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಧರ್ಮಸ್ಥಳದ ವಿಚಾರವಾಗಿ ಈಗ ನಾವೆಲ್ಲ ಏನು ಹೋರಾಟವನ್ನ ಪರಮ ಪೂಜ್ಯರ ಮಾರ್ಗದರ್ಶನದ ಅಡಿಯಲ್ಲಿ ತಗೊಂಡಿದ್ದೇವೆ. ಇದು ಇವತ್ತು ಬರೀ ಸಾಂಕೇತಿಕವಾಗಿ ಹೊರಹೊಮ್ಮಿರುವಂತದ್ದು. ಇದಾಗಿ ಇಲ್ಲಿಂದ ನಾವು DC ಕಚೇರಿಗೆ ತೆರಳಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಇಲ್ಲಿ ಅದು ಧಕ್ಕೆ ಆಗಿರುವಂತ ಪ್ರಕರಣವನ್ನ ಅವ್ರನ್ನ ಸಲ್ಲಿಸುವಂತದ್ದಿದೆ. ಇದಾದ್ಮೇಲೆ ಅವಶ್ಯಕತೆ ಬಿದ್ರೆ ಇಡೀ ಹಾಸನದ ಜಿಲ್ಲೆಯಾದ್ಯಂತ ಇರುವಂತ ಎಲ್ಲ ಹಿಂದೂ ಬಾಂಧವಗಳು ನಾವೆಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನ್ಯಾಯ ಸಿಗುವವರೆಗೂ ನಾವು ಅಲ್ಲಿ ಇರೋದಕ್ಕೆ ತಯಾರಾಗಿದ್ದೀವಿ ಅನ್ನೋಂತ ಒಕ್ಕಲಿನ ಕೂಗನ್ನ ಈ ಸಂದರ್ಭದಲ್ಲಿ ನಾವು ತಗೊಳೋದಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ನಾವೆಲ್ಲರೂ ಹಿಂದೂ ಬಾಂಧವಗಳು 24ನೇ ತಾರೀಕು ಏನು ಈಗಾಗಲೇ ಅಲ್ಲಿ ಸಾಂಕೇತಿಕವಾಗಿ ಒಂದು ಧರ್ಮ ಜಾಗರಣ ಸಂದರ್ಭವನ್ನ ಏನು ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ 24ನೇ ತಾರೀಕು ನಾನು ನೀನು ಅಂತ ಯೋಚನೆ ಮಾಡಿದರೆ ಯಾವುದೇ ವ್ಯವಸ್ಥೆಯನ್ನ ಕಾಯ್ದರೆ ನಾವೆಲ್ಲರೂ ಜಾಗೃತವಾಗಿರುವಂತ ಹಿಂದೂ ಬಾಂಧವರು ನಾವೆಲ್ಲರೂ ಧರ್ಮಸ್ಥಳಕ್ಕೆ ಅಲ್ಲಿಂದ ನಾವೆಲ್ಲ ಒಕ್ಕಲಿನಿಂದ ಒಂದು ಧ್ವನಿಯನ್ನ ಇಡೀ ರಾಷ್ಟ್ರಕ್ಕೆ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಇಂಥ ಉರಿ ಬಿಸಿಲು ಮಧ್ಯದಲ್ಲಿ ಧರ್ಮಸ್ಥಳ ಮಂಜುನಾಥನ ಮೇಲೆ ಇಟ್ಟಂತ ಭಕ್ತಿ, ಹಾಗೇನೆ ನಮ್ಮ ಹಿಂದೂ ಧರ್ಮದ ಮೇಲೆ ಇಟ್ಟಂತ ಒಂದು ಅಭಿಮಾನದಿಂದ ತಾವೆಲ್ಲರೂ ಸೇರಿದಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸ್ತಾ, ನಾವು ಇಲ್ಲೆಲ್ಲರೂ ಶಾಂತಿ ರೀತಿಯಾಗಿ ಏನು ಇಲ್ಲಿವರೆಗೂ ಪ್ರತಿಭಟನೆ ತಂದಿದ್ದೀವಿ, ಇದೇ ರೀತಿಯಲ್ಲಿ ನಾವು DC ಕಚೇರಿವರೆಗೂ ತೆರಳಿ ಒಂದು ಮನವಿಯನ್ನ ಕೊಡೋಣ. ಇದು ಮತ್ತೊಮ್ಮೆ ನಾನು ಉಲ್ಲೇಖಿಸ್ತಾ ಇದ್ದೀನಿ, ಇದು ಒಂದು ಶಾಂತಿಯುತವಾದಂತ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಧರ್ಮದ ಮೇಲೆ ನಡೆದಂತ ಎಲ್ಲ ಈ ರೀತಿಯಂತ ಷಡ್ಯಂತ್ರಗಳಿಗೆ ತಕ್ಕ ಉತ್ತರವನ್ನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಒಂದು ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ. ಏನು ಹಾಸನ ನಗರದಲ್ಲಿ ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳದ ಮೇಲೆ ಏನು ಷಡ್ಯಂತ್ರಗಳು ನಡೀತಾ ಇದಾವೆ ಅದರ ವಿರುದ್ಧವಾಗಿ ಸಮಸ್ತ ಹಾಸನ ಜನತೆ ಏನಿಲ್ಲಿ ಸೇರಿದಿರಿ, ಅಲ್ಲಿ ಹಿಂದೂ ಬಾಂಧವರು ಇರ್ಬೋದು, ಜೈನ ಸಮುದಾಯದವರು ಇರ್ಬೋದು, ವಿಶೇಷವಾಗಿ ಎಲ್ಲ ಹಿಂದೂ ಧರ್ಮದ ಕಾರ್ಯಕರ್ತರು ಏನ್ ಸೇರಿದಿರಿ ಇವತ್ತು. ಆಗ್ಲೇ ಈಗ ಮುಂಚೆ ಹೇಳಿದ್ವಿ ನಾವು ಮುಖ್ಯವಾಗಿ ಒಗ್ಗಟ್ಟಾಕ್ಬೇಕಾದಂತ ಅನಿವಾರ್ಯತೆ ಇವತ್ತು ಇದೆ.
ಇವತ್ತು ಕೇವಲ ಇವತ್ತು ಏನಾಗಿದೆ ಸಮಸ್ಯೆ ಅಂತ ಕೇಳಿದ್ರೆ, ಹಿಂದಿನಿಂದ ಇದೊಂದು ಕೆಟ್ಟ ಪ್ರವೃತ್ತಿ ನಡ್ಕೊಂಡು ಬಂದಿದೆ. ಬ್ರಿಟಿಷರು, ಡಚ್ಚರು, ಮೊಘಲರು, ಪೋರ್ಚುಗೀಸರು ಇವರೆಲ್ಲರೂ ಕೂಡ ನಮ್ಮ ಅಸ್ಮಿತೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ದೇವಸ್ಥಾನಗಳ ಮೇಲೆ ದಾಳಿಯನ್ನ ಮಾಡ್ಕೊಂಡು ಬಂದ್ರು. ಯಾಕೆ ಕೇಳಿದ್ರೆ, ಒಂದು ದೇವಸ್ಥಾನದ ಮೇಲೆ ದಾಳಿಯನ್ನ ಮಾಡ್ತಂದ್ರೆ ಅದರ ಭಕ್ತರ ಮೇಲೆ ದಾಳಿ ಮಾಡದಾಗೆ ಅಂತಕ್ಕಂಥ ಒಂದು ಸಂದೇಶ ಅವರಲ್ಲಿ ಇದೆ. ನಾವಿವತ್ತೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಉಳಿಸ್ಕೊಳ್ಬೇಕು. ಅವುಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ನಾವು ಸದೃಢರಾಗಿ ಇರ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳೇಬೇಕು. ಈಗಾಗಲೇ ವಿಶೇಷವಾಗಿ ವೀರೇಂದ್ರ ಹೆಗಡೆ ಅವರು ಸಮಾಜಕ್ಕೆ ಎಷ್ಟೆಲ್ಲ ಸೇವೆಯನ್ನು ಮಾಡಿದ್ದಾರೆ. ಸಮಾಜದ ಬಹುಶಃ ಎಲ್ಲರಿಗೂ ತಿಳಿದಿರುವ ಹಾಗೆ ಭಾರತ ದೇಶ ಅಂತ ಕೇಳಿದ್ರೆ ಎಲ್ಲ ಧರ್ಮದವರು ಕೂಡ ಶಾಂತಿ, ಸ್ನೇಹ, ಪ್ರೀತಿಯಿಂದ ಬಾಳ್ತಿರ್ತಕ್ಕಂಥ ದೇಶ. ಇಡೀ ವಿಶ್ವಕ್ಕೆ ಶಾಂತಿ, ಸ್ನೇಹ, ಸೌಹಾರ್ದವನ್ನ ನೀಡಿರ್ತಕ್ಕಂಥ ದೇಶ ಜಗತ್ತಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಮಾತ್ರ ಅಂತಕ್ಕಂಥದ್ದು ನಾವು ನೆನಪಲ್ಲಿ ಇಟ್ಕೊಬೇಕು. ಇಲ್ಲಿ ಎಲ್ಲ ವರ್ಗದವರು ಕೂಡ, ಎಲ್ಲ ಧರ್ಮದವರು ಕೂಡ ಶಾಂತಿಯಿಂದ, ಸಹಬಾಳ್ವೆಯಿಂದ ಬದುಕ್ತಿದ್ದಾರೆ ಅಂತಂದ್ರೆ ಅದು ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮದಲ್ಲಿ ಸಹಿಷ್ಣುತೆ ಅಂತಕ್ಕಂಥ ಮಾತಿಗೆ ಎಲ್ಲರೂ ಕಟಿಬದ್ಧರಾಗಿ ಜೀವನವನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಬಹಳ ನೋವಿನಿಂದ ಹೇಳಬೇಕಾಗಿದೆ, ನಮ್ಮ ಸನಾತನ ಹಿಂದೂ ಧರ್ಮದ ಅಸ್ಮಿತೆಯ ಮೇಲೆ, ನಮ್ಮ ಎಲ್ಲ ಹಿಂದೂಗಳ ಅಸ್ಮಿತೆಯ ಮೇಲೆ ಮೇಲಿಂದ ಮೇಲೆ ದಾಳಿಗಳು ಆಗ್ತಿದ್ದಾವೆ. 15ನೇ ಶತಮಾನದಿಂದ ಬ್ರಿಟಿಷರು, ಡಚ್ಚರು, ಮೊಘಲರು, ಪೋರ್ಚುಗೀಸರು ಎಲ್ಲರೂ ಕೂಡ ಮೇಲಿಂದ ಮೇಲೆ ಭಾರತ ದೇಶದ ಧಾರ್ಮಿಕ ಕೇಂದ್ರಗಳ ಮೇಲೆ ಗುರಿ. ಇಂದಿಗೂ ಕೂಡ ಆ ಒಂದು ಕೆಟ್ಟ ಪರಂಪರೆ ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಹಳ ನೋವಾಗುತ್ತೆ. ಇವತ್ತು ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ನೋಡಿ, ಹೆಸರಲ್ಲೇ ಇದೆ ಧರ್ಮದ ಸ್ಥಳವಾಗಿ, ಕೇವಲ ಧರ್ಮಕ್ಕಷ್ಟೇ ಸೀಮಿತವಾಗದೆ ಸಮಾಜದ ಎಲ್ಲ ವರ್ಗದ ಜನರಿಗೆ, ವಿಶೇಷವಾಗಿ ಹಿಂದೂಗಳಾಗ್ಲಿ, ಬೇರೆ ಬೇರೆ ಧರ್ಮಗಳಾಗ್ಲಿ, ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಯೋಚನೆಯನ್ನ ಇಟ್ಟುಕೊಂಡು ಹೆಗಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಗಳನ್ನು ಮಾಡಿದ್ದಾರೆ. ಎಷ್ಟು ಲಕ್ಷ ಜನಗಳಿಗೆ ಅದರಿಂದ ಉಪಯೋಗ ಆಗಿದೆ, ಇದನ್ನ ನಾವು ಯಾರು ಯೋಚನೆ ಮಾಡಲಿಲ್ಲ. ಇವತ್ತು ನಾವು ಒಗ್ಗಟ್ಟಾಗದಲ್ಲೇ ಇದ್ರೆ ಕೂಡ ಇವತ್ತು ದೇವಸ್ಥಾನಗಳ ಮೇಲೆ ಬಂದಿದೆ. ಮುಂದೆ ನಮ್ಮ ಮನೆಯ ಬಾಗಿಲಿಗೂ ಬರೋ ಕಾಲ ದೂರ ಇಲ್ಲ ಬಂಧುಗಳೇ. ಇದನ್ನ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹಿಂದೂ ಸಮಾಜವನ್ನ ನಾವು ಸಂರಕ್ಷಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕಷ್ಟವನ್ನು ಎದುರಿಸಬೇಕು ಅಂತಕ್ಕಂಥದ್ದನ್ನು ಸ್ಮರಣೆಯಲ್ಲಿ ಇಟ್ಕೊಬೇಕು. ಇವತ್ತು ಎಷ್ಟೋ ಸರ್ಕಾರಗಳು ಬಂದಿವೆ, ಸರ್ಕಾರ ಮಾಡಲಾರದಷ್ಟು ಕೆಲಸಗಳನ್ನ ಪೂಜ್ಯ ಹೆಗಡೆ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘಗಳ ಮೂಲಕ ಹೆಣ್ಣು ಮಕ್ಕಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವುದ್ರ ಮೂಲಕ ಕೆರೆ ಕಟ್ಟೆಗಳನ್ನ ನೋಡಿ, ಮನುಷ್ಯ ತಮ್ಮ ಮನೆಗಳನ್ನ ಕಟ್ಟಲಿಕ್ಕೆ ಕೆರೆ ಕಟ್ಟೆಗಳನ್ನ ಮುಚ್ಚತಕ್ಕಂಥ ಸಂದರ್ಭದಲ್ಲಿ ಹೆಗಡೆ ಅವರು ಕೆರೆಯ ಹೂಳನ್ನ ಎತ್ತಲಿಕ್ಕೆ ಸಬ್ಸಿಡಿಯನ್ನ, ಹಣವನ್ನ ಕೊಟ್ಟು ಕೆರೆಗಳನ್ನ ಉತ್ತೇಜನವನ್ನ ಮಾಡೋದ್ರ ಮೂಲಕ ಆಗಿರ್ಬೋದು, ಸ್ಮಶಾನಗಳನ್ನ ಅಭಿವೃದ್ಧಿ ಮಾಡೋದ್ರ ಮೂಲಕ ಇರ್ಬೋದು, ಎಲ್ಲ ವರ್ಗದ, ಎಲ್ಲ ಧರ್ಮದ, ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ತಮ್ಮ ಸಂಘದ ಮೂಲಕ ಅವರು ಹಣವನ್ನ ಕೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡೋದಿರ್ಬೋದು, ಸಮಾಜದಲ್ಲಿ ವ್ಯಕ್ತಿಗಳು ದುಶ್ಚಟಗಳಿಗೆ ಬಲಿಯಾಗಿ ಮನೆ ಸಂಸಾರಗಳು ಒಡೆದು ಹೋಗುವಂತ ಸಂದರ್ಭ ನಿರ್ಮಾಣ ಆದ ಸಂದರ್ಭಗಳಲ್ಲಿ ಮದ್ಯವರ್ಜನ ಶಿಬಿರಗಳ ಮೂಲಕ ಸಮಾಜದಲ್ಲಿ ಸ್ನೇಹ, ಶಾಂತಿ, ಪ್ರೀತಿ, ಸಹಬಾಳ್ವೆಯನ್ನ ಕಲಿಸಿಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಅದು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅಂತಕ್ಕಂಥದ್ದನ್ನು ನಾವು ಸ್ಮರಣೆ ಇಟ್ಕೊಬೇಕು. ಇಂದು ಅಂತಹ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವಿಶೇಷವಾಗಿ ಹಿಂದೂ ಧರ್ಮದ ಮೇಲೆ, ಸನಾತನ ಹಿಂದೂ ಧರ್ಮದ ಪರಂಪರೆ ಉಳಿಲಿಕ್ಕೆ, ಅದನ್ನ ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮವನ್ನ ಹೆಗಡೆ ಅವರು ಈಗಾಗಲೇ ಮಾಡಿಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ಮುಖ್ಯವಾಗಿ ಧರ್ಮದ ಪರವಾಗಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನೆಮ್ಮದಿಯಿಂದ ಸಮಾಜದಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಬೇಕು. ಈಗ ಇಲ್ಲಿಯ ತನಕ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಸಿದ್ದೇಶ್ ನಾಗೇಂದ್ರ ಅವರು ಇದ್ದಾರೆ. ಅವರು ಕೂಡ ಒಂದೆರಡು ಮಾತನ್ನ ಆಡಬೇಕು. ತದನಂತರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ. ಎಲ್ಲರೂ ಒಂದ್ 2 ನಿಮಿಷಗಳ ಕಾಲ ಸಮಾಧಾನದಿಂದ ಮಾತನ್ನ ಕೇಳಿ. ಕೇವಲ ಪ್ರತಿಭಟನೆ ಮಾಡಿದ ತಕ್ಷಣ ಯಾವುದು ಸಾಕಾರ ಆಗೋದಿಲ್ಲ, ತಿಳ್ಕೊಳ್ರಿ. ಕೇವಲ ಪ್ರತಿಭಟನೆ ಮಾಡಿದ ತಕ್ಷಣ, ಇಲ್ಲಿ ಬಂದು ಕೂಗಾಡಿದ ತಕ್ಷಣ ಯಾವುದು ಆಗೋದಿಲ್ಲ. ಕಾನೂನಾತ್ಮಕವಾಗಿ ನಾವು ವಿಚಾರಗಳನ್ನು ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಧರ್ಮ, ನಮ್ಮ ಸಂಘಟನೆಗಳನ್ನ ನಾವು
ಸಂಘಟನಾತ್ಮಕವಾಗಿ ಸುಭದ್ರಗೊಳಿಸಿದಾಗ ಮಾತ್ರ ಸಮಸ್ತ ಹಿಂದೂ ಬಾಂಧವರು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು. ಎಲ್ಲರೂ ಕೂಡ ಇವತ್ತು ಅದನ್ನ ಖಂಡಿಸಬೇಕಾಗಿದೆ, ಪ್ರತಿಭಟನೆ ಮಾಡಲೇಬೇಕಾಗಿದೆ. ಇವತ್ತು ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ, ನಮ್ಮ ಹಕ್ಕನ್ನ ಕೇಳಲಿಕ್ಕೆ ನಾವು ಪ್ರತಿಭಟನೆ ಮೂಲಕ ಮುಂದೆ ಹೋಗ್ಬೇಕಾಗಿದೆ ಅಂತ ಕೇಳಿದ್ರೆ ಅದು ಖಂಡಿತವಾಗಿಯೂ ತಪ್ಪೇನಲ್ಲ. ಇವತ್ತು ವೈಯಕ್ತಿಕವಾಗಿ ಒಂದು ಕ್ಷೇತ್ರದ ಮೇಲಾಗಲಿ, ಒಬ್ಬ ವ್ಯಕ್ತಿಯ ಮೇಲಾಗಲಿ ದೂರುಗಳು ಯಾವುದೇ ಕೂಡ ಅವಕ್ಕೆ ಏನು ಸಾಕ್ಷಿ ಇದಾವೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ದೂರನ್ನ ತಪ್ಪು ರೀತಿಯಲ್ಲಿ ಗ್ರಹಿಕೆ ಮಾಡಿಕೊಂಡು ಆ ಒಂದು ಸ್ಥಳದ ಮೇಲೆ ತಪ್ಪು ಮಾಹಿತಿಯನ್ನ ನೀಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ಹೇಳ್ಬೇಕಾಗಿದೆ. ಇವತ್ತು ಸಮಸ್ತ ಆಗಿರ್ಬೋದು, ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯವರಾಗಿರ್ಬೋದು, ಎಲ್ಲ ಹಿಂದೂ ಬಾಂಧವರು ನಾವೆಲ್ಲರೂ ಕೂಡ ಧರ್ಮಸ್ಥಳದ ಒಟ್ಟಿಗಿದ್ದೇವೆ ಮತ್ತು ಪೂಜ್ಯ ಹೆಗಡೆ ಅವರ ಒಟ್ಟಿಗಿದ್ದೇವೆ ಅಂತಕ್ಕಂಥ ಮಾತನ್ನ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿಂದೂ ಸಮಸ್ತ ಬಂಧು ಬಾಂಧವರ ಪರವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾವುದೇ ಎಂಥದ್ದೇ ಸಂದರ್ಭ ಬಂದರೂ ಕೂಡ ನ್ಯಾಯಕ್ಕೆ ಜಯ ಸಿಗ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಕೂಡ ಶುಭವಾಗ್ಲಿ. ಯಾವತ್ತಿಗೂ ಹಿಂದೂ ಧರ್ಮ ಒಗ್ಗಟ್ಟಿನಿಂದ ಸಾಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಅರ್ಥ ಮಾಡ್ಕೊಬೇಕು ಅಂತಕ್ಕಂಥ ಮಾತು. ಭಕ್ತಾದಿಗಳೇ, ವೀರೇಂದ್ರ ಹೆಗಡೆಯವರ ಬಹಳ ದೊಡ್ಡ ಹಿತೈಷಿ ಬಳಗ ಇವತ್ತಿಲ್ಲಿ ಸೇರಿದೆ. ಕರ್ನಾಟಕ ರಾಜ್ಯದ ಒಂದು ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಕೆಲವು ಅಗ್ನಿ ಪರೀಕ್ಷೆಗಳು ಬಂತು. ಅದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಿದ್ಧರಾದರು. ಅಗ್ನಿ ಪರೀಕ್ಷೆಗೆ ನಾನು ಸಿದ್ಧ, ಯಾವುದೇ ಪರೀಕ್ಷೆನ ನೀವು ಮಾಡ್ಬೋದು ಅಂತೇಳಿ. ಇದಕ್ಕೆ ಎಲ್ಲರೂ ಸಂಬಂಧಿಸಿದ್ರು. ನಮಗೆಲ್ಲ ನೆನಪಿದೆ, ರಾಮಾಯಣದಲ್ಲಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಪತಿವ್ರತ ಶಿರೋಮಣಿ ಸೀತಾಮಾತಾಗೆ ಅವರು ಪರೀಕ್ಷೆಗೆ ತಮ್ಮನ್ನ ಒಳಪಡಿಸ್ಕೊಂಡ್ರು. ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಅವರನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ನ್ಯಾಯಾಲಯದಿಂದ ಆದ್ರೆ ಇವತ್ತು ಮತ್ತೆ ಒಬ್ಬ ಅನಾಮಧೇಯ ಹೇಳಿದ ಹೇಳಿಕೆಯ ಮೇಲೆ ಅಗೆತ ಎಲ್ಲ ಸಮಾಧಿಗಳನ್ನು ಅಗಿತೀವಿ ಅಂತ ಬಹುಶಃ ಧರ್ಮಸ್ಥಳ ಜೊತೆಗೆ ಕರ್ನಾಟಕನೇ ಅಗಿತಾ ಹೋಗ್ಬೋದು. ಹಾಗಾಗಿ ಕರ್ನಾಟಕದ ಹಿಂದೂಗಳು ಇವತ್ತು ಎದ್ದು ನಿಂತಿದ್ದಾರೆ. ನಾನಿವತ್ತು ಹಾಸನಕ್ಕೆ ಬಂದಿದ್ದು ಒಂದು ಉದ್ದೇಶ ಇತ್ತು, ಇಲ್ಲೊಬ್ಬ ಅಲ್ಪಸಂಖ್ಯಾತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಧರ್ಮಸ್ಥಳದಲ್ಲಿ SIT ಸೆಟಪ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ. ಅದಕ್ಕೆ ಅವರು SIT ಸೆಟಪ್ ಮಾಡಿದ್ರಂತೆ. ಆದ್ರೆ ಇವತ್ತು ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆದಿದೆ. ಈ ಸರ್ಕಾರದ ಮಹಿಳಾ ಆಯೋಗ ಆಗ್ಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಆಗ್ಲಿ ಸರ್ಕಾರದಿಂದ ಯಾರೂ ಬರಲಿಲ್ಲ. ಆದ್ರೆ ಧರ್ಮಸ್ಥಳದಲ್ಲಿ ನ್ಯಾಯ ಸಿಗ್ಬೇಕು ಅಂತ SIT ಮಾಡಿದ್ರು. ಆಯ್ತು ಸ್ವಾಮಿ, SIT ಆಯ್ತು. ಎಷ್ಟು ಗುಡ್ಡಿಗಳನ್ನ ನೀವು ತೆಗೆದ್ರಿ, ಏನ್ ಸಿಕ್ತು ನಿಮಗೆ? ಅಂದ್ರೆ ಇದ್ರ ಹಿಂದೆ ಇರುವಂತ ಉದ್ದೇಶ ಇಷ್ಟೇ, ಯಾರು ಭಾರತವನ್ನ ಸೋಲಿಸಬೇಕು ಅನ್ನುವಂತ ಭಾರತ ವಿರೋಧಿ ಶಕ್ತಿಗಳು ವಿದೇಶದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅವ್ರು ಹಾಕೋ ಬಿಸ್ಕೆಟ್, ಅಕ್ಕಿ ಕಾಳನ್ನ ಬೇಳೆಕಾಳಿಗೆ ಬಾಲ ಅಲ್ಲಾಡಿಸಿ ರೆಕ್ಕೆ ಪುಕ್ಕ ಹಾರಿಸಿ ಆ ಕಾಳುಗಳನ್ನ ಆರಿಸ್ಕೊಳ್ಳುವಂತ ಬಹಳ ಮೇಧಾವಿಗಳು, ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳೋ ಕೆಲವರು ಈ ಷಡ್ಯಂತ್ರದ ಹಿಂದೆ ಇದ್ದಾರೆ. ಯಾಕೆಂದ್ರೆ ಭಾರತದ ಜನ, ಕರ್ನಾಟಕದ ಜನ ಧರ್ಮಸ್ಥಳ ನಮ್ಮ ತೀರ್ಥಕ್ಷೇತ್ರದ ಬಗ್ಗೆ ನಮಗೆ ಶ್ರದ್ಧೆ ಇದೆ. ಇಲ್ಲಿಂದ ಕಾಶಿಗೆ ಹೋಗ್ತೀವಿ, ನಮಗೆಲ್ಲ ಗೊತ್ತಿದೆ. ಪ್ರಕೃತಿ ವಿಕೋಪ ಆದರೂ ಕೂಡ 4 ಲಕ್ಷ ಜನ ಅಮರನಾಥ ಯಾತ್ರೆ ಮಾಡಿದ್ದಾರೆ. ಇದು ಭಾರತೀಯರ ರಕ್ತಗತವಾದ ಗುಣ. ಜಗತ್ತಲ್ಲಿ ಭಗವಂತ ವಾಸ ಮಾಡೋದಾದ್ರೆ ಅದು ಭಾರತದಲ್ಲಿ ಅಂತೇಳಿ ಈಗಾಗಲೇ ನಮಗೆ ಪುರಾಣಗಳಲ್ಲಿ ನಾವು ಕೇಳಲ್ಪಟ್ಟಿದ್ದೀವಿ. ಇವತ್ತು ಶಬರಿಮಲೆಯನ್ನ ವಿವಾದಾತ್ಮಕ ಕೇಂದ್ರವನ್ನಾಗಿ ಮಾಡಿದ್ರು. ಇವತ್ತು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ವಿವಾದಾತ್ಮಕ ಕೇಂದ್ರಗಳನ್ನ ಮಾಡೋದ್ರ ಮೂಲಕ ನಮ್ಮ ಯುವ ಜನಾಂಗದ ಮನಸ್ಸಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಒಂದು ಅಶ್ರದ್ಧೆಯನ್ನ ಮೂಡಿಸುವಂತ ಚಾಲೆಂಜ್ ಅನ್ನ ತೆಗೆದುಕೊಂಡಿದ್ದಾರೆ. ಇಂಥವ್ರಿಗೆ ಧಿಕ್ಕಾರ ಇರಲಿ. 14-16 ಗುಂಡಿಗಳನ್ನ ಅಗದ್ರೂ ಕೂಡ ನಿಮಗೆ ಬೇಕಾಗಿರುವಂತ ಯಾವುದೂ ಸಿಗ್ಲಿಲ್ಲ ಅಂದ್ರೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನಿಮಗೆ ಧೈರ್ಯ ಇಲ್ವಾ ಸತ್ಯವನ್ನ ಮಾತಾಡೋದಕ್ಕೆ? ನೀವು ಕೂಡ ಶಾಂತಿವನಕ್ಕೆ ಹೋಗಿದ್ರಿ, ತಮ್ಮ ಆರೋಗ್ಯ ಸುಧಾರಣೆಗೆ ಶಾಂತಿವನಕ್ಕೆ ಹೋಗಿದ್ರಿ. ಗುಂಡೂರಾವ್ ಅವರು ಅಲ್ಲಿಯ ಉಸ್ತುವಾರಿ ಸಚಿವರಿದ್ದಾರೆ, ನಿಮ್ಮ ಶಾಸಕರಿದ್ದಾರೆ. ನಿಮಗೆಲ್ಲ ಬಂದು ಇವ್ರು ಹೇಳಬೇಕಾಗಿತ್ತ ಮೀಡಿಯಾದಲ್ಲಿ ಧರ್ಮಸ್ಥಳದಲ್ಲಿ ಏನೋ ಉದುಗು ಬಿಟ್ಟಿದೆ ಅದನ್ನು ತೆಗೀರಿ ಅಂತ? ನಿಮಗೆ ಗೊತ್ತಿಲ್ವಾ? ಕರ್ನಾಟಕದಲ್ಲಿ 40-50 ವರ್ಷಗಳ ರಾಜಕಾರಣ ಮಾಡಿರೋ ನಿಮಗೆ ಗೊತ್ತಿಲ್ವಾ? 16 ವರ್ಷಗಳ ಹಿಂದೆ
ಶವ ಸಂಸ್ಕಾರ ಆಗಿರೋದನ್ನ ಇವತ್ತು ನೀವು ತೆಗೆಯುವಂತ ದುಸ್ಸಾಹಸ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಓಣಿನಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳು ನಡೀತಾ ಇದೆ. ನಿಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಬೆಂಗಳೂರಂತ ಸಿಟಿನಲ್ಲಿ ಅತ್ಯಾಚಾರ ಆದರೆ ಅನಾಚಾರ ಆದರೆ ದೊಡ್ಡ ಸಿಟಿಲಿ ಏನು ಬೇಕಾದ್ರೂ ನಡೀಬೋದು ಅಂತೇಳಿ ನಿಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯಿತು, ಅವತ್ತು ನೀವು SIT ಸೆಟಪ್ ಮಾಡಲಿಲ್ಲ. ನೇಹ ಹತ್ಯೆ ಆಯಿತು ಹುಬ್ಬಳ್ಳಿ ಒಳಗೆ, ಅದಕ್ಕೆ SIT ಮಾಡಲಿಲ್ಲ, ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲಿಲ್ಲ. ಮೊನ್ನೆ ಒಬ್ರು ದರ್ಸಾದಂಥ ಸ್ವಾತಿ ಮರ್ಡರ್ ಆಯಿತು, ಅಲ್ಲಿ ನೀವು ಧ್ವನಿ ಎತ್ತಲಿಲ್ಲ. ಅಂಜಲಿ ಮನೆಗೆ ನುಗ್ಗಿ ಚಾಕು ಹಾಕಿದ್ರು, ಅವತ್ತು ಧ್ವನಿ ಎತ್ತಲಿಲ್ಲ. ಧರ್ಮಸ್ಥಳದಲ್ಲಿ ನೀವು ಧ್ವನಿ ಎತ್ತಿದ್ದೀರಾ, ಏನನ್ನ ಸಾಬೀತುಪಡಿಸಿದ್ದೀರಾ? ಏನನ್ನ ಸಾಬೀತುಪಡಿಸಕ್ಕೆ ಹೋಗ್ತಿದ್ದೀರಾ ಮುಖ್ಯಮಂತ್ರಿಗಳೇ? ಇದೆಲ್ಲದರ ಜವಾಬ್ದಾರಿ ನಿಮ್ಮ ತಲೆಗೆ ಕಟ್ಟಲಾಗುತ್ತೆ. ನೀವು ಇದನ್ನ ತಲೆ ಕಟ್ಕೋಬೇಕು. ನೀವು ಸೂತ್ರದ ಗೊಂಬೆ ಆಗಿದ್ದೀರಾ, ಸೂತ್ರದ ಗೊಂಬೆ ರೀತಿ ಮುಖ್ಯಮಂತ್ರಿಗಳು ಇವತ್ತು ಆಟ ಆಡ್ತಾ ಇದ್ದೀರಾ. ಇದನ್ನ ಕರ್ನಾಟಕದ ಜನ, ಧರ್ಮಸ್ಥಳದ ಭಕ್ತರು ಸಹಿಸೋದಿಲ್ಲ. ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ 390 ಕೋಟಿ ಡ್ರಗ್ಸ್ ಸಿಕ್ಕಿದೆ. ನಿಮ್ಮ ಮೂಗಿನ ನೆಲದಲ್ಲಿ ನಡೀತಿರುವಂತಹ ಈ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಮ್ಗೆ ಹತ್ತಿಕ್ಕಾಗ್ತಿಲ್ಲ. ಏನು ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ? ಧರ್ಮಸ್ಥಳದಲ್ಲಿ ನಿಮ್ಗೆ ಆ ರೀತಿ ಬಂದಿದ್ರೆ 16 ವರ್ಷದ ಹಿಂದೆ ಕೂತಾಕಿರೋದನ್ನ ಹುಡುಕ್ತಿದ್ದೀರಾ. ಹಾಗಾದ್ರೆ 16 ವರ್ಷದಿಂದ ಈಚೆಗೆ ಏನು ಆಗಲೇ ಇಲ್ವಾ? ಹಾಗಾದ್ರೆ 16 ವರ್ಷದ ಈಚೆಗೆ ಏನಾದ್ರು ಆಗಿರೋರು ಯಾಕೆ ಹೊರಗೆ ಬರ್ತಾ ಇಲ್ಲ? ಏನು ನಡೆಸಿದ್ದೀರಾ ನೀವು? ನೀವು ಹಿಂದೂ ವಿರೋಧಿ ಸ್ಟ್ಯಾಂಡ್ ಅಂತ ತಗೋತಿದ್ದೀರಾ. ನೀವು 2013ರಲ್ಲಿ ಸರ್ಕಾರ ಮಾಡಿದಾಗ ಹಿಂದೂ ಯುವಕರ ಕೊಲೆಗಳಾಯಿತು, ನೀವು ಅಧಿಕಾರವನ್ನು ಕಳ್ಕೊಂಡ್ರಿ. ಈ ಸಲ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಇದು ನಿಮ್ಮ ಕಡೆಯ ಅಧಿಕಾರ. ನೀವು ಸರಿಯಾಗಿ ಅಧಿಕಾರವನ್ನು ನಡೆಸಿ ನಿರ್ಗಮಿಸಿ, ಇಲ್ಲಾಂದ್ರೆ ಧರ್ಮಸ್ಥಳದ ಮಂಜುನಾಥನ ಶಾಪಕ್ಕೂ ಕರ್ನಾಟಕದ ಭಕ್ತರ ಶಾಪಕ್ಕೂ ನೀವು ಒಳಗಾಗ್ತೀರಿ. ನಿಮ್ಮ ಅಂತಿಮ ರಾಜಕೀಯ ಸರಿಯಾಗಿ ಅಂತಿಮಗೊಳ್ಳಲಿ, ಇಲ್ಲಾಂದ್ರೆ ಇದರದ ಪ್ರಾಯಶ್ಚಿತ್ತವನ್ನು ನೀವು ದೊಡ್ಡ ಮಟ್ಟದಲ್ಲಿ ಪಡ್ಕೋತೀರಿ ಅನ್ನೋ ಮಾತನ್ನ ಹೇಳ್ತಾ, ಕರ್ನಾಟಕದ ಜನತೆ ಧರ್ಮಸ್ಥಳದ ಭಕ್ತರು ಇನ್ನು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನೀವು ಹಾಳು ಮಾಡ್ತಾ ಇದ್ದೀರಿ. ಮೌನವಾಗಿದ್ದ ಭಕ್ತರನ್ನ ಇವತ್ತು ಬೀದಿಗೆ ತಂದಿದ್ದೀರಾ. ಶ್ರದ್ಧೆಯಿಂದ ಬದುಕ್ತಾ ಇರೋ ಭಕ್ತರಿಗೆ ನೀವಿವತ್ತು ಕೆಣಕಿದ್ದೀರಾ ಮುಖ್ಯಮಂತ್ರಿಗಳೇ. ಇವತ್ತೇನಾದ್ರೂ ಭಕ್ತರು ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತೆಗೆದುಕೊಂಡ್ರೆ ಇದಕ್ಕೆ ನೇರ ಹೊಣೆ ನೀವೇ ಆಗ್ತೀರಿ. ಇದರದ ಪರಿಣಾಮವನ್ನು ನೀವು ಎದುರಿಸ್ತೀರಿ. ಇದರ ಒಂದು ಶಾಪಕ್ಕೆ ನೀವು ನಿಮ್ಮ ಸರ್ಕಾರ ನಲಗತ್ತೆ, ನೀವು ನಿರ್ಗಮಿಸ್ತೀರಿ. ಅದಕ್ಕೋಸ್ಕರನೇ ಇವತ್ತು ನಿಮ್ಮ ಹೈಕಮಾಂಡ್ ನಿಮ್ಮ ಸ್ನೇಹಿತರನ್ನು ಹೊರಗಾಕಿದೆ. ಇನ್ನು 1 ತಿಂಗಳು 2 ತಿಂಗಳು ಇರ್ತೀರಿ, ತಾವು ಗೌರವಪೂರ್ವಕವಾಗಿ ನಿರ್ಗಮಿಸಿ. ಧರ್ಮಸ್ಥಳದ ಮಂಜುನಾಥ ಉಳಿದಿದ್ದನ್ನು ನೋಡ್ಕೋತಾನೆ. ನೀವು ಇಲ್ಲಿವರೆಗೂ ಮಾಡಿರೋ ಪರೀಕ್ಷೆಗಳೇನಿದೆ ಅದರಲ್ಲಿ ನೀವು ಸೋತಿದ್ದೀರಿ. ನೀವು ಯಾವುದೇ ಸಾಕ್ಷಿಯನ್ನು ಸಾಬೀತುಪಡಿಸೋಕ್ಕಾಗಿಲ್ಲ. ಅದಕ್ಕೆ ಭಕ್ತರು ಇವತ್ತು ಹೊರಗೆ ಬಂದಿದ್ದಾರೆ. ಸಾಕು, ನಿಲ್ಲಿಸಿ ನಿಮ್ಮ ಈ ಒಂದು ದೌರ್ಜನ್ಯವನ್ನು, ಉಪ್ಪಟಳವನ್ನು ಭಗವಂತನ ಮೇಲೆ ನಡೆಸಿರುವಂಥದ್ದನ್ನು. ನಿಮಗೆ ಗೊತ್ತಿದೆ, ಕಂಸ ಕೃಷ್ಣನ ಮೇಲೆ ನಡೆಸಿದಂತಹ ಆ ಒಂದು ದೌರ್ಜನ್ಯದಿಂದ ಕಂಸನ ಹತ ಆಯಿತು. ನಿಮಗೆಲ್ಲ ಗೊತ್ತಿದೆ. ಯಾವತ್ತು ಧರ್ಮದ ವಿರುದ್ಧ ಎದ್ದು ನಿಂತಾಗ ಅವರ ನಾಶ ಆಗತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ, ಹಾಸನದ ಜಿಲ್ಲೆಯ ಪ್ರತಿ ತಾಲೂಕುಗಳಿಂದ ಎಲ್ಲ ಹಿರಿಯ ವಕೀಲರು, ಎಲ್ಲ ನಮ್ಮ ಜ್ಯೇಷ್ಠ ವಕೀಲರು, ಎಲ್ಲ ಭಕ್ತಾದಿಗಳು ಇಲ್ಲಿ ಸೇರಿದ್ದೀರ. ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳಿ, ಸಿದ್ದರಾಮಯ್ಯನವರೇ ಹೆಚ್ಚು ಮತ್ತೆ ಸಮಯ ತೆಗೆದುಕೋಬೇಡಿ, ಇದಕ್ಕೊಂದು ಇತಿಶ್ರೀ ಆಡಿ ಅನ್ನೋ ಒತ್ತಾಯವನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಯಾವುದೇ ಒಂದು ಕುರುಹು ಸಿಕ್ಕಲಿಲ್ಲ, ಎಲ್ಲೆಲ್ಲಿ ಬೇಕೆಲ್ಲ ಇಡೀ ಧರ್ಮಸ್ಥಳವನ್ನ ತೋರಿಸ್ತಾನೆ. ಇವತ್ತು ಇನ್ನು 1 ತಿಂಗಳ ಕಾಲ ಇಡೀ ಧರ್ಮಸ್ಥಳ ತೋರಿಸಿ ಕೊನೆಗೆ ಮಂಜುನಾಥನ ಗರ್ಭಗುಡಿನಲ್ಲಿ ಊತಿದ್ದಾರೆ ಅಂತ ತೋರಿಸ್ತಾನೆ. ಇದನ್ನ ನಮ್ಮಂತಹ ಸರ್ಕಾರ, ಇದಕ್ಕೆ ಏನು ಹೇಳ್ಬೇಕು ನಾವು? ಇದು ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಭಾವನೆಗೆ ಧಕ್ಕೆ ಕೊಡ್ತಕ್ಕಂಥದ್ದೇ ಇದ್ರ ಮೂಲ ಉದ್ದೇಶ. ಇವತ್ತು ನೋಡಿದ್ದೇವೆ ನಾವು, ಸಾಕಷ್ಟು ಧಾರ್ಮಿಕ ಕೇಂದ್ರಗಳನ್ನ ಇವತ್ತು ವಶಪಡಿಸಿಕೊಂಡು ಸರ್ಕಾರ ನೋಡ್ತಾ ಇದ್ದೇವೆ. ನನಗಾದ್ರೂ ಅನ್ಸುತ್ತೆ ಸರ್ಕಾರ ಮಾಡ್ತಾ ಇರೋದು ಇದು ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಪಾಪರಾಗಿದೆ. ಏನಾದ್ರೂ ಮಾಡಿ ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆ ತಗೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಭಾವಿಸ್ತೇನೆ. ಇವತ್ತು ಸರ್ಕಾರದ ದುಡ್ಡಿಲ್ಲ, ಧರ್ಮಸ್ಥಳದ ಪಕ್ಕದಲ್ಲಿ ಸಾಕಷ್ಟು ಇದೆ. ಹಾಗಾಗಿ ಧರ್ಮಸ್ಥಳವನ್ನ ಸಾಕಷ್ಟು ದೇಗುಲಗಳನ್ನು ನೋಡಿದ್ದೇವೆ ನಾವು. ಮೊನ್ನೆ ಬೆಂಗಳೂರಿನಲ್ಲಿ ಆಂಜನೇಯ ದೇವಸ್ಥಾನ, ನೀರ್ವಾಗ್ಲೂ ಆಂಜನೇಯ ದೇವಸ್ಥಾನನ ಸರ್ಕಾರ ಮುಜರಾಯಿಗೆ ತಗೊಂಡ್ರು. ಹಾಗೇನೆ ಸಾಕಷ್ಟು ಮಠ ಮಂದಿರಗಳನ್ನ ಮುಜರಾಯಿಗೆ ತಗೊಳಕ್ ಹೋದ್ರು. ನಾವು ನೋಡಿದ್ದೇವೆ. ನಾವು ಈಶಾ ಫೌಂಡೇಶನ್ ಬಗ್ಗೆ ಆದಂತ ಅಕ್ರಮಗಳನ್ನ, ಅದರ ಬಗ್ಗೆ ಮಾಡಿದಂತ ಅಪಪ್ರಚಾರಗಳನ್ನು ನೋಡಿದ್ದೇವೆ. ತಿರುಪತಿ ಬಗ್ಗೆ ಮಾಡಿದಂಥದ್ದು ನೋಡಿದ್ದೇವೆ ನಾವು. ಹಾಗೆ
ಇಡೀ ಕರ್ನಾಟಕ ಅಲ್ಲ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಧರ್ಮಸ್ಥಳ ಅಂತಂದ್ರೆ ಒಂದು ಧರ್ಮದ ಕೇಂದ್ರ. ಆ ಕೇಂದ್ರದಿಂದ ಜನರಿಗೆ ಸಹಕಾರ ಆಗ್ತಾ ಇದೆ. ಜನರಿಗೆ ಅಲ್ಲಿ ಅವರ ಭಕ್ತಿಗೆ ಸಾಕಂತ ಧರ್ಮ ರಕ್ಷಣೆಗಾಗಿ ಈ ನಾಡಿನಲ್ಲಿ ಸಾಕಷ್ಟು ಹೋರಾಟಗಳು, ಬಲಿದಾನಗಳಾಗಿದೆ ಧರ್ಮ ರಕ್ಷಣೆಗಾಗಿ. ಇವತ್ತು ಅದೇ ರೀತಿಯಲ್ಲಿ ನಮ್ಮೆಲ್ಲರ ಧರ್ಮ ರಕ್ಷಣೆಗಾಗಿ ಅದರ ಕುರು ಆಗಿದ್ದಂತಹ ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನ ಮಾಡಿಕೊಂಡು ಯಾರು ಬುದ್ಧಿಜೀವಿಗಳು ಅಂತ ಹೇಳ್ಕೊತಾರೆ ನಗರ ನಕ್ಸಲರು, ಇವತ್ತು ಈ ನಾಡಿನಲ್ಲಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡಬೇಕು, ಅದರ ಭಕ್ತರ ಶ್ರದ್ಧಾ ಕೇಂದ್ರಗಳನ್ನ ನಿರ್ನಾಮ ಮಾಡಬೇಕು. ಹಾಗಾಗಿ ಹಿಂದೂ ಸಂಸ್ಕೃತಿಗೆ ಕೊಡಲಿ ಪಟ್ಟಿ ಕೊಡ್ತಕ್ಕಂಥ ಒಂದು ನಡವಳಿಕೆಯನ್ನು ಇವತ್ತು ಸರ್ಕಾರದ ಆಶಯದಂತೆ ಇವತ್ತು ಮಾಡ್ತಾ ಇದ್ದಾರೆ. ಸರ್ಕಾರ ಇವತ್ತು ನಾನು ಕೇಳ್ತೇನೆ, ವಿಧಾನಸೌಧ ಕಟ್ಟಬೇಕಾದ್ರೆ ಕೆಂಗಲ್ ಹನುಮಂತಯ್ಯನವರಲ್ಲಿ ಜೈಲು ಕೈದಿಗಳನ್ನ ಇಟ್ಕೊಂಡೋಗಿ ಕರೆಸ್ತಾ ಇದ್ರು, ನೂರಾರು ಜನ ಸತ್ತಿದ್ದಾರೆ. ಅದರಿಂದ ವಿಧಾನಸೌಧಕ್ಕೆ ಅಡಿಪಾಯದಲ್ಲಿ ಅಕ್ರಮವಾಗಿ ಹೆಣಗಳಿದೆ, ಅದನ್ನು ತನಿಖೆ ಮಾಡಿ ಅಂತ ನಾವು ಕೇಳಬೇಕಾಗುತ್ತೆ. ಇವತ್ತು ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡ್ತಾರಾ? SIT ಮಾಡ್ತಾರಾ? ಕೇಳಬೇಕಾಗುತ್ತೆ. ಇವತ್ತು ಯಾವನೋ ಒಬ್ಬ ಅನಾಮಿಕ ಬಂದು ನಾನು ನೂರಾರು ಹೆಣಗಳನ್ನ ಊದ್ಬಿಟ್ಟಿದ್ದೇನೆ ಅಲ್ಲಿ ತೋರಿಸ್ತೇನೆ ಅಂತ ಹೇಳಿದಾಗ ನಂಬಿದಂತ ಸರ್ಕಾರ ಇವತ್ತು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ? ಇವತ್ತು ಅದಕ್ಕೆ ಕಾರಣ ಏನು? ಮೊದಲು ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು, ವಿಚಾರಣೆಗೆ ಒಳಪಡಿಸಲಿಲ್ಲ. ಇವಳು ತಲೆಬುಡೆ ಇಟ್ಕೊಂಡ್ಬಂದ, ಎಲ್ಲಿ ತಗೊಂಡ್ಬಂದ? ಆ ತಲೆಬುಡೆ ಇಟ್ಕೊಂಡ್ಬಂದಿದ್ದಕ್ಕೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು, ರಿಜಿಸ್ಟರ್ ಮಾಡಲಿಲ್ಲ. ಎಲ್ಲ ಸಂಘ ಸಂಸ್ಥೆಗಳಿಗೆ ನಮಸ್ಕರಿಸುತ್ತಾ, ಈ ದಿನ ನಾವು ಜಿಲ್ಲಾ ವಕೀಲರ ಸಂಘದಿಂದ ಧರ್ಮಸ್ಥಳ ವಿಷಯವಾಗಿ ನಮಗೆ ಈಗಾಗಲೇ ಧರ್ಮಸ್ಥಳ ವಿಚಾರವಾಗಿ SIT ರಚನೆ ಆಗಿದೆ. SIT ರಚನೆ ಬಗ್ಗೆ ನಮಗೆ ವಿರೋಧ ಇಲ್ಲ. ಆದರೆ ನಮ್ಮ ಧರ್ಮಸ್ಥಳ ದೇವಾಲಯದ ಬಗ್ಗೆ ಶ್ರೀ ಮಂಜುನಾಥ ಸ್ವಾಮಿ ಬಗ್ಗೆ ಮತ್ತು ವೀರೇಂದ್ರ ಹೆಗಡೆಯವರ ಬಗ್ಗೆ ಅವಹೇಳನಕಾರಿ ಮಾತನಾಡುತ್ತಿರುವ ಕೆಲವು ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ನಾವು ಈ ದಿನ ವಕೀಲರ ಸಂಘದಿಂದ ನಮ್ಮ ವಕೀಲ ಇದನ್ನು ಬಹಿಷ್ಕರಿಸಿ ನಾವು ಈ ದಿನ ನಿಮ್ಮ ಜೊತೆ ಕೈ ಜೋಡಿಸಿದ್ದೇವೆ. ನಿಮ್ಮ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ನಾವಿದ್ದೇವೆ. ಧರ್ಮಸ್ಥಳದ ದೇವಾಲಯದ ಉಳಿವಿಗಾಗಿ ನಮ್ಮ ಸಂಘ ಯಾವಾಗಲೂ ನಿಮ್ಮ ಜೊತೆ ಕೈ ಜೋಡಿಸುತ್ತೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಯಾವಾಗಲೂ ಕೈ ಮುಗಿದು ನಮ್ಮ ಬೇಡಿಕೆಗಳನ್ನ ಮಾಡುವಂತ ಒಂದು ಸ್ಥಳನ ಯಾವ ರೀತಿ ಮಾಡಿದ್ದಾರೆ, ಯಾವ SIT ಆಗ್ಲಿ ಏನೇ ಆಗ್ಲಿ, ಈ ಸರ್ಕಾರ ಇಂದ 15 ವರ್ಷ ಉಳಿದಂತ ಒಂದು ಯಾವ ಕಿಡಿಗೇಡಿಗಳು ಮಾಡಿದ ಒಂದು ಕಿಡಿ ಇಡೀ ದೇಶನೇ ನಮ್ಮ ಕರ್ನಾಟಕದ ಸುಟ್ಟು ಪಶು ಆಗ್ತಾ ಇದೆ. ಏನಪ್ಪ ಇವೆ ನಡತೆಗಳು? ಏನ್ ಸರ್ಕಾರಪ್ಪ ಇವೆಲ್ಲ? ಏನು ಮುಖ್ಯಮಂತ್ರಿಗಳಿಗೆ ನಿಮ್ಗೇನಾದ್ರು ದೇವರಲ್ಲಿ ಒಂದು ಕಿಂಚಿತ್ತಾದ್ರು ಗೌರವ ಇತ್ತು, ಆ ಮರ್ಯಾದೆ ಇತ್ತು, ಅವನ ಭಕ್ತಿ ನಿಮ್ಮಲ್ಲಿ ಇದ್ರೆ, ಆ ಭಕ್ತಿ ನಿಮಗೆ ಇದ್ರೆ ಇದೆಲ್ಲ ಬಿಟ್ಬಿಡಿ.